ಸ್ನೇಹಿತರೆ, ಒಂದು ಅದ್ಭುತ ಘಟನೆ. ಒಮ್ಮೆ ಸರ್ ಸಿ.ವಿ. ರಾಮನ್ ರಿಟೈರ್ಡ್ ಆಗಿ ಬ್ಯಾಂಗ್ಳೂರಿನಲ್ಲಿ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಶುರು ಮಾಡ್ತಾರೆ. ಅದಕ್ಕೆ ಸೈಂಟಿಸ್ಟ್ಗಳು ಬೇಕಾಗಿರ್ತಾರೆ. ನ್ಯೂಸ್ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿ ಸಾವಿರಾರು ಅರ್ಜಿಗಳಲ್ಲಿ 5 ಜನರನ್ನು ಇಂಟರ್ವ್ಯೂ ಮಾಡಿ 3 ಜನರನ್ನು ಸೆಲೆಕ್ಟ್ ಮಾಡ್ತಾರೆ. ಉಳಿದವರಿಗೆ TA ಮತ್ತು ಬಂದ ಖರ್ಚನ್ನು ಕೊಡಲು ಹೇಳಿ ಇನ್ಸ್ಟಿಟ್ಯೂಟ್ನಿಂದ ರಾಮನ್ ಹೊರಬರುವಾಗ ದೂರದಲ್ಲಿ ಒಬ್ಬ ಹುಡುಗ ನಿಂತಿರ್ತಾನೆ. ಆ ಹುಡುಗ ಮುಂದೆ ಬಂದಾಗ ರಾಮನ್ ಕೇಳ್ತಾರೆ, ವಾಟ್ಸ್ ದ ಪ್ರಾಬ್ಲಮ್? ಹುಡುಗ ಹೇಳ್ತಾನೆ, ₹7 ನನ್ನ ಬಂದ ಖರ್ಚಿಗಿಂತ ಜಾಸ್ತಿ ಕೊಟ್ಟಿದ್ದಾರೆ, ನನ್ನ ಮನಸ್ಸಿಗೆ ಒಪ್ತಿಲ್ಲ, ವಾಪಸ್ ಕೊಡಬೇಕು ಅಂತ. ರಾಮನ್ ಹೇಳ್ತಾರೆ, ಯು ವಾಂಟ್ ಟು ಗಿವ್ ದ ಮನಿ ಬ್ಯಾಕ್? ಗಿವ್ ಅಂತ ಹೇಳಿ ಜೇಬ್ನಲ್ಲಿ ಹಾಕಿ ಮುಂದೆ ಹೋಗಿ ಹೇಳ್ತಾರೆ, ಕಮ್ ಅಂಡ್ ಸಿ ಮೀ ಟುಮಾರೋ ಆಟ್ ಮಾರ್ನಿಂಗ್ 10:30 AM ಅಂತ. ಹುಡುಗ ಖುಷಿಯಿಂದ ಇಂಟರ್ವ್ಯೂಗೆ ಹೋಗ್ತಾನೆ. ಆಗ ರಾಮನ್ ಹೇಳ್ತಾರೆ, ಸನ್, you are failed in the physics test but passed in the honesty test. I have created one more job for you. Join ಅಂತ ಹೇಳ್ತಾರೆ. ಆ ಹುಡುಗ ಮುಂದೆ ಭೌತ ವಿಜ್ಞಾನಿಯಾಗಿ US-ಗೆ ಹೋಗಿ ನೊಬೆಲ್ ಲಾರೆಟ್ ಪ್ರಶಸ್ತಿಯನ್ನು ಪಡಿತಾರೆ. ಅವರೇ ಡಾಕ್ಟರ್ ಸುಬ್ರಹ್ಮಣ್ಯ ಚಂದ್ರಶೇಖರ್. ಅವರು ಒಂದು ಕಡೆ ತಮ್ಮ ಪುಸ್ತಕದಲ್ಲಿ ಬರೀತಾರೆ, ₹7 that changed the course of my life. ಅವರೇನಾದರೂ ₹7 ಕಿಸೆಯಲ್ಲಿ ಹಾಕಿ ಮೂವಿಯತ್ತ ಎಂಜಾಯ್ ಮಾಡಿದರೆ ಜಗತ್ತಿಗೆ ಅವರು ಯಾರು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸ್ನೇಹಿತರೆ, ಸಕ್ಸಸ್ ಆಗಲು ಹಣ, ಬ್ಯಾಕ್ಗ್ರೌಂಡ್ ಕೈ ಹಿಡಿಯದೇ ಇರಬಹುದು. ನಮ್ಮ ಜೀವನದಲ್ಲಿ ನಮ್ಮ ಜೊತೆಗೆ ನಾವು ಎಷ್ಟು ಆನೆಸ್ಟಿಯಾಗಿ ಇದ್ದಾಗ ಸೋಲಲು ಸಾಧ್ಯವಿಲ್ಲ. ಈ ವಿಡಿಯೋವನ್ನು ಶೇರ್ ಮತ್ತು ಫಾಲೋ ಮಾಡಿ.